ಫ್ರೆಂಡ್ಸ್, ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಮಾವಿನ ಹಣ್ಣಿನ ಜ್ಯೂಸ್. ನಾನಿಲ್ಲಿ 3 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಈ 3 ಮಾವಿನ ಹಣ್ಣಲ್ಲಿ 4 ರಿಂದ 5 ಗ್ಲಾಸ್ ಜ್ಯೂಸ್ ಮಾಡಬಹುದು. ಮೊದಲಿಗೆ ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಡಬೇಕು. ಆಮೇಲೆ ಕೈ ಬೆರಳುಗಳ ಸಹಾಯದಿಂದನೇ ಸಿಪ್ಪೆಯನ್ನು ಬಿಡಿಸಬೇಕು. ಹೀಗೆ ಬಿಡಿಸೋದ್ರಿಂದ ಮಾವಿನ ಹಣ್ಣು ವೇಸ್ಟ್ ಆಗೋದಿಲ್ಲ. ನೈಫಿಂದ ಸಿಪ್ಪೆ ತೆಗೆಯೋದಾದರೆ ತುಂಬ ವೇಸ್ಟ್ ಆಗುತ್ತೆ. ಅದಕ್ಕೆ ಬೆರಳು ಸಹಾಯದಿಂದ ನೀವು ಸಿಪ್ಪೆಯನ್ನು ಬಿಡಿಸಿಕೊಳ್ಳಬೇಕು. ಏಕೆಂದರೆ ಮಾವಿನ ಹಣ್ಣು ತುಂಬ ಕಾಸ್ಟ್ಲಿ ಇದೆಯಲ್ಲ, ಹಾಗಾಗಿ ನಾವು ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ಹೀಗೆ ಬಿಡಿಸಿಟ್ಟುಕೊಂಡು ಈ ಥರ ಪ್ರತಿಯೊಂದು ಹಣ್ಣನ್ನು ಬಿಡಿಸಿಕೊಂಡು ಫ್ರೆಂಡ್ಸ್, ನಾ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾವು ಹೊರಗಡೆ ಎಲ್ಲ ತಿನ್ನೋದನ್ನು ಕಡಿಮೆ ಮಾಡಿ ಈ ಥರ ಮನೆಯಲ್ಲೇ ಪ್ರತಿಯೊಂದನ್ನು ನಾವು ಮಾಡಿ ತಿಂತಾ ಇದ್ದರೆ, ಹಾಗೆ ಕುಡಿತಾ ಇದ್ದರೆ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ದುಡ್ಡು ಕೂಡ ಸೇವ್ ಮಾಡ್ಬೋದು ಅಲ್ಲ ಫ್ರೆಂಡ್ಸ್. ಈ ಮಾವಿನ ಹಣ್ಣಿಂದ ಬರೀ ಜ್ಯೂಸ್ ಅಷ್ಟೇ ಅಲ್ಲದೆ ಇನ್ನೂ ವೆರೈಟಿ ಫುಡ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಮಾವಿನ ಹಣ್ಣಿನ ಫುಡ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡ್ತೇನೆ. ಹಾಗೆ ಈಗ ನಾನು ಎಲ್ಲ ಹಣ್ಣುಗಳನ್ನು ಈ ಥರ ಸಿಪ್ಪೆ ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ. ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಜಾರ್ ಅಥವಾ ಜ್ಯೂಸ್ ಮೇಕರಲ್ಲಾದರೂ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ನಮ್ಮ ಮನೆಯಲ್ಲಿ ಜ್ಯೂಸ್ ಮೇಕರ್ ಇಲ್ಲಂತ ನಾನು ಗ್ರೈಂಡರ್ ಜಾರಲ್ಲೇ ಹಾಕ್ತಾಯಿದ್ದೀನಿ. ಈ ಜಾರಿಗೆ ಎಲ್ಲವನ್ನು ಸೇರಿಸಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ, ಹಾಗೆ ಏಲಕ್ಕಿ ಪೌಡರನ್ನು ಹಾಕಿ 1 ಬಟ್ಟಲು ಆಗುವಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಐಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿ ಮಿಕ್ಸ್ ಮಾಡ್ಕೋಬೋದು ಐಸ್ ಕ್ಯೂಬನ್ನು. ಹಾಗೆ ಇಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿಯೇ ಇದೆ ಜ್ಯೂಸ್. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ ಜಾಸ್ತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಲಿಕ್ವಿಡ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮಾವಿನ ಹಣ್ಣಿನ ಜ್ಯೂಸ್ ರೆಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಇಟ್ಟಿದ್ದೀನಿ. ನೀವು ಬೇಕಂದರೆ ಐಸ್ ಕ್ಯೂಬ್ ಜಾಸ್ತಿ ಹಾಕಿ ಇನ್ನೂ ಲಿಕ್ವಿಡ್ ಮಾಡ್ಕೋಬಹುದು. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಏನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.